ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಒಂದು ಅವರೆಕಾಳು ಪಲ್ಯ ನೋಡೋಣ ಬರ್ರಿ. ಒಂದು 1.5 ಗ್ಲಾಸ್ ಅವರೆಕಾಳು ತೊಗೊಂಡಿನಿ. ಅದನ್ನೇ 3-4 ಸಿಟಿ ಮಾಡ್ಕೋಬೇಕು. ಸಾರು ಮಾಡ್ಕೋಬೇಕಾದ್ರೆ ಒಂದು 5-6 ಸಿಟಿ ಮಾಡ್ಕೋಬೇಕು. ಉದುರು ಪಲ್ಯ ಮಾಡ್ಕೋಬೇಕಾದ್ರೆ 3-4 ಆದ್ರೆ ಸಾಕು. ಯಾಕಂದ್ರೆ ಸಾರು ಮಾಡ್ಕೋಬೇಕಾದ್ರೆ ಹಣ್ಣು ಕುದಿಬೇಕಾ. ಇದು ಪಲ್ಯ ಮಾಡ್ಕೊಲಿಕ್ಕತ್ತೈತಿ, ಕಾಯಿ ಪಲ್ಯ. ಇದು 4 ಸಿಟಿ ಮಾಡ್ಕೊಂಡೇನೆ ನಾನು. ನೋಡಿರಿ, ಕುದ್ದತ್ತಿದು. ಕಡಾಯಿಗೆ ಅರ್ಧ ವಾಟಿ ಎಣ್ಣೆ ಹಾಕ್ಕೊಂಡೀನಿ. 4 ಸ್ಪೂನ್ ಸಣ್ಣ ಸ್ಪೂನ್ಲೆ ಎಣ್ಣೆ ಕಾದೈತಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ ಪೇಸ್ಟ್, ಸಣ್ಣದು ಹಚ್ಚಿದಿರೋ ಈರುಳ್ಳಿ, ಎಲ್ಲ ಒಂದು ಸ್ವಲ್ಪ ಚೆಂದಂಗೆ ಹುರ್ಕೋಬೇಕಾರದ. ನೀರು ಹಾಕಂಗಿಲ್ಲ ಇದಕ್ಕೆ. ಸ್ವಲ್ಪ ಹಿಂಗೆ ಹಾಕ್ಕೊಂಡೀನಿ. ರುಚಿ ತಕ್ಕಂತೆ ಉಪ್ಪು, ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ. ಉಪ್ಪು ಖಾರ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಚ್ಚು ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ಯಾಕಂದರೆ ಮಸಾಲೆ ಖಾರ ಒಳಗೆ ನಾವು ಆಲ್ರೆಡಿ ಉಪ್ಪು ಹಾಕಿರ್ತೇವೆ, ಅದಕ್ಕಾಗಿ ಸ್ವಲ್ಪ ಹಾಕ್ಕೊಂಡೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೀನಿ. ಇದಕ್ಕೆ ಮಸಾಲೆ ಖಾರಿದು ಖಾರ ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು. ನಾನು ಕಡಿಮೆ ಹಾಕ್ಕೊಂಡೀನಿ. ಅದು ಕುದ್ದಿದ ಅವರೆಕಾಳು ಹಾಕ್ಕೊಲಿಕ್ಕತ್ತೀನಿ. ಇದನ್ನು ನೀವು ಸಾರು ಮಾಡಬೇಕಾದ್ರೆ ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಮಟ್ಟಿ ಚಚ್ಕೋಬೇಕಿದೆ ಅದ್ರೊಳಗೆ. ಇದು ನಾನು ಉದುರು ಪಲ್ಯ ಮಾಡ್ಲಿಕ್ಕತ್ತೀನಿ. ಉದುರುಕಾಯಿ ಪಲ್ಯಕ್ಕೆ ಜಜ್ಜು ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ಕೊಲಿಕ್ಕತ್ತೀನಿ, ರುಚಿ ಬರ್ತೈತಿ. ಎಳ್ಳು ಪೌಡ್ರ್ ಒಬ್ರಿಗೆ ಹಾಕ್ಕೋಬೋದು. ಇದು ಸಾರಿಗಂತೂ ಶೇಂಗಾ ಪೌಡ್ರ್ ಅಂತೂ ಭಾಳ ಚಲೋ ಆಗ್ತದೆ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೀನಿ. ಇದಕ್ಕೆ ನೀರು ಹಾಕ್ಕೋಬಾರ್ದ್ರೆ, ನೀರು ಹಾಕ್ಕೊಂಡ್ರೆ ಸರಿ ಆಗಂಗಿಲ್ಲ. ಸಾರು ಮಾಡಿದ್ರೆ ಅಷ್ಟು ಹಾಕ್ಕೋಬೇಕು. ನೋಡ್ರಿ ಎಷ್ಟು ಚಲೋ ಆಯ್ತು. ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಮಸ್ತ್ ಆಗ್ತದೆ ರೀ. ನೋಡ್ರಿ, ಹೆಚ್ಚು ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ. ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು. ನೋಡ್ರಿ ಎಷ್ಟು ಚಲೋ ಆಗೈತಿ. ಬಿಸಿ ರೊಟ್ಟಿ ಜೋಡಿ, ತಂಗಳು ರೊಟ್ಟಿ ಜೋಡಿನೂ ತಿನ್ನಕ್ಕೆ ಮಸ್ತ್ ಆಗ್ತದೆ ರೀ. ಥ್ಯಾಂಕ್ ಯು ಫ್ರೆಂಡ್ಸ್.